ಇನ್ನು ಕರ್ನಾಟಕದಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ಜೋರಾಗಿದೆ. ಒಂದು ಕಡೆ ಕೇರಳದಲ್ಲಿ ಚುನಾವಣೆ ಸಮಯ, ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಕೇರಳ ಸಿಎಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ರಾಜಕೀಯ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸೋದು ಬೇಡ, ನಮಗೆ ಬೆಂಗಳೂರು ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಸರ್ಕಾರಿ ಜಾಗದಲ್ಲಿ ಸ್ಲಮ್ ಆಗೋದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ವಾರಿ ಪಿಟ್ಟದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ, ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಪ್ರೊಟೆಸ್ಟ್ ಅಂಡ್ ಎನಿಥಿಂಗ್. ವಿ ಡೋಂಟ್ ವಾಂಟ್ ಎನಿವನ್ ಟು ದಿಸ್ ಒನ್. Without knowing the fact, I should, Mr. Pinarayi should not interfere with our state affairs. ಇನ್ನು ಕರ್ನಾಟಕದಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ಜೋರಾಗಿದೆ. ಒಂದು ಕಡೆ ಕೇರಳದಲ್ಲಿ ಚುನಾವಣೆ ಸಮಯ, ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಕೇರಳ ಸಿಎಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ರಾಜಕೀಯ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸೋದು ಬೇಡ, ನಮಗೆ ಬೆಂಗಳೂರು ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಸರ್ಕಾರಿ ಜಾಗದಲ್ಲಿ ಸ್ಲಮ್ ಆಗೋದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ವಾರಿ ಪಿಟ್ಟದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ, ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಪ್ರೊಟೆಸ್ಟ್ ಅಂಡ್ ಎನಿಥಿಂಗ್. ವಿ ಡೋಂಟ್ ವಾಂಟ್ ಎನಿವನ್ ಟು ದಿಸ್ ಒನ್. Without knowing the fact, I should, Mr. Pinarayi should not interfere with our state affairs. ಇನ್ನು ಕರ್ನಾಟಕದಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ಜೋರಾಗಿದೆ. ಒಂದು ಕಡೆ ಕೇರಳದಲ್ಲಿ ಚುನಾವಣೆ ಸಮಯ, ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಕೇರಳ ಸಿಎಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ರಾಜಕೀಯ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸೋದು ಬೇಡ, ನಮಗೆ ಬೆಂಗಳೂರು ಬಗ್ಗೆ ಚೆನ್ನಾಗಿ ಗೊತ್ತಿದೆ.
ಸರ್ಕಾರಿ ಜಾಗ ಒತ್ತುವರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಸರ್ಕಾರಿ ಜಾಗದಲ್ಲಿ ಸ್ಲಮ್ ಆಗೋದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ವಾರಿ ಪಿಟ್ಟೋದು, ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ, ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಪ್ರೊಟೆಸ್ಟ್ ಅಂಡ್ ಎನಿಥಿಂಗ್. ವಿ ಡೋಂಟ್ ವಾಂಟ್ ಎನಿವನ್ ಟು ದಿಸ್ ಒನ್. Without knowing the fact, I should, Mr. Pinarayi should not interfere with our state affairs. ಇನ್ನು ಕರ್ನಾಟಕದಲ್ಲಿ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ಜೋರಾಗಿದೆ. ಒಂದು ಕಡೆ ಕೇರಳದಲ್ಲಿ ಚುನಾವಣೆ ಸಮಯ, ಹಾಗಾಗಿ ಪಿಣರಾಯಿ ವಿಜಯನ್ ಅವರು ಕೇರಳ ಸಿಎಂಗೆ ಮಾತಾಡ್ತಿದ್ದಾರೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ರಾಜಕೀಯ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸೋದು ಬೇಡ, ನಮಗೆ ಬೆಂಗಳೂರು ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಸರ್ಕಾರಿ ಜಾಗ ಒತ್ತುವರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಸರ್ಕಾರಿ ಜಾಗದಲ್ಲಿ ಸ್ಲಮ್ ಆಗೋದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ವಾರಿ ಪಿಟ್ಟೋದು, ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ, ಅದನ್ನ ನಾವು ತಡೆದಿದ್ದೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಪ್ರೊಟೆಸ್ಟ್ ಅಂಡ್ ಎನಿಥಿಂಗ್. ವಿ ಡೋಂಟ್ ವಾಂಟ್ ಎನಿವನ್ ಟು ದಿಸ್ ಒನ್. Without knowing the fact, I should, Mr. Pinarayi should not interfere with our state affairs.